ಮೈಸೂರಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರವನ್ನ ಕೈಗೊಂಡು ಸುಮಾರು 35ರಿಂದ 40 ನಿಮಿಷಗಳ ಕಾಲ ಮಾತನಾಡಿದ್ರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಈ ಪ್ರಚಾರ ಮಾಡಿರೋದು ಮೈತ್ರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ. ನಮೋ ಎಂಟ್ರಿಯಿಂದ ದೋಸ್ತಿಗಳಿಗೆ ವರ್ಕೌಟ್ ಆಯ್ತಾ? ಹಾಗಾದ್ರೆ ದೋಸ್ತಿಗಳ ನಡುವೆ ಮೋದಿ ಎಂಟ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮೋದಿ ಬಂದಿದ್ದು ಪ್ಲಸ್ಸಾ ಮೈನಸ್ಸಾ ಅನ್ನುವಂತಹ ಚರ್ಚೆ ಸ್ಪೆಷಲಿ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ನಿನ್ನೆ ಪ್ರಧಾನಿ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಈ ಒಂದು ಸಮಾವೇಶ ಏನಿದೆ, ಇದು ದೋಸ್ತಿಗೆ ಪ್ಲಸ್ಸಾ ಮೈನಸ್ಸಾ, ಹೇಗೆ ವರ್ಕೌಟ್ ಆಗಬಹುದು? 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ನಿನ್ನೆ ಮೈಸೂರು ಭಾಗಕ್ಕೆ ಬಂದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಿದ್ದಾರೆ, ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದೆ ಬಿಜೆಪಿ JDSಗೆ ದೊಡ್ಡ ಪ್ಲಸ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು, ಯಾಕೆ ಅಂದರೆ ಚಾಮರಾಜನಗರ, ಹಾಸನ, ಮಂಡ್ಯ, ಮೈಸೂರು, ಕೊಡಗು ಈ ಭಾಗದಲ್ಲಿ ಪ್ರಬಲವಾಗಿ ಇರುವಂಥ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕ ಯಾರು? ದೇವೇಗೌಡರು. ದೇವೇಗೌಡರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದೆ ಒಂದು ದೊಡ್ಡ ಪ್ಲಸ್. ಇಡೀ ಸಮುದಾಯಕ್ಕೆ ಸಂದೇಶ ಹೋಗುತ್ತೆ. ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಕೂಡ ನೇರವಾಗಿ ನಿರ್ಮಲಾನಂದ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ಈಗಾಗಲೇ ಏನು ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದ್ರು, ಅದಕ್ಕೆ ಪುಷ್ಟಿ ನೀಡೋ ಅಂತ ಒಂದು ಸಮಾವೇಶ ನಿನ್ನೆ ನಡೆದಿದೆ ಮೈಸೂರಲ್ಲಿ. ಹೀಗಾಗಿಯೇ ಕೇವಲ ಹಳೆ ಮೈಸೂರು ಭಾಗ ಮಾತ್ರನೇ ಅಲ್ಲದೆ ಮೊದಲ ಹಂತದಲ್ಲಿ ಮತ ನಡೆಯೋ ಅಂತ 14 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ನಿನ್ನೆ ನಡೆದಿರೋ ಅಂಥ ಮೈಸೂರಿನ ಸಮಾವೇಶ ಏನಿದೆ ಅದು ದೊಡ್ಡ ಪ್ಲಸ್ ಅಂತಾನೆ ಉಲ್ಲೇಖ ಮಾಡಲಾಗ್ತದೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ JDSನ ಮಾಜಿ ಪ್ರಧಾನಿ HD ದೇವೇಗೌಡರು, JDSನ ಶಾಸಕಾಂಗ ಪಕ್ಷದ ನಾಯಕರು, ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಲಿ ಅಭ್ಯರ್ಥಿಯಾಗಿರೋ ಅಂಥ HD ಕುಮಾರಸ್ವಾಮಿ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದ್ರ ಮೂಲಕ ಒಂದು ಹೊಸ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಾಳ್ಯಕ್ಕೆ ದೊಡ್ಡ ಹೊಡೆತ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.